ಎಲ್ಲರೂ ಕೂಡ ಶೇರ್ ಮಾರ್ಕೆಟಿಂಗ್ ನಲ್ಲಿ ಹಣ ಹೂಡಿಕೆ ಮಾಡಬೇಕು ಅನ್ನೋ ಪ್ಲಾನ್ ಇರುತ್ತೆ. ಆದ್ರೆ ಯಾವುದಕ್ಕೆ ಎಷ್ಟು ಹೂಡಿಕೆ ಮಾಡಬೇಕು, ಅದರಿಂದ ನಮ್ಗೆ ಎಷ್ಟು ಲಾಭ ಬರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಏರಿಳಿತ ಆದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋ ನಾಲೆಡ್ಜ್ ಕೂಡ ಇರಲ್ಲ. ಹೀಗಾಗಿ ನಾವು ಅದಕ್ಕೆ ಅಂತ ಅಂದ್ರೆ ಹಣ ಹೂಡಿಕೆ ಮಾಡೋಕೆ ಅಂತ ಒಂದು ನಂಬಿಕೆಗೆ ಅರ್ಹವಾದಂತ ಕಂಪನಿಗಳನ್ನ ನಾವು ಹುಡುಕ್ತಾ ಇರ್ತೀವಿ. ಅದರಲ್ಲೂ ಬಹಳಷ್ಟು ವರ್ಷಗಳಿಂದ ಇದೇ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇರುವಂತ ಜಿಯೋಜಿತ್ ಕಂಪನಿ ಹೂಡಿಕೆ ಮಾಡೋದಕ್ಕೆ ತುಂಬಾ ನಂಬಿಕೆಗೆ ಅರ್ಹವಾದಂತ, ಜೊತೆಗೆ ಸಾಕಷ್ಟು ಸಲಹೆಗಳನ್ನ ಕೊಡುವಂತಹ ಕಂಪನಿಯಾಗಿದೆ. ಇವತ್ತು ಕೋರಮಂಗಲದಲ್ಲಿ ಮತ್ತೆ ಉದ್ಘಾಟನೆ ಆಗಿದೆ ಒಂದು ಬ್ರಾಂಚು. ಆ ಬ್ರಾಂಚ್ ಅಲ್ಲಿ ನಾವಿದ್ದೀವಿ. ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಸುಮಾರು 38 ವರ್ಷಗಳ ಬ್ರ್ಯಾಂಡ್ ಅನ್ನು ಕಾಪಾಡಿಕೊಂಡು ಬಂದಿದೆ. ಹಣ ಹೂಡಿಕೆ ಮಾಡುವ ಜನ ಕೂಡ ಜಿಯೋಜಿತ್ ಕಂಪನಿಯನ್ನೇ ಹಲವು ವರ್ಷಗಳಿಂದ ನಂಬಿಕೊಂಡು ಬಂದಿದ್ದಾರೆ. ಭಾರತದ ಪ್ರಮುಖ ಹೂಡಿಕೆ ಸೇವೆಗಳನ್ನು ನೀಡುತ್ತಿರುವ ಕಂಪನಿಯಾಗಿದೆ ಈ ಜಿಯೋಜಿತ್. ಅದರಲ್ಲೂ ಬಹಳ ಪ್ರಮುಖವಾಗಿ ಹೂಡಿಕೆ ಮಾಡುವುದಕ್ಕೆ ನಂಬಿಕೆಗೆ ಅರ್ಹವಾದ ಕಂಪನಿಯನ್ನೇ ಜನರು ನೋಡುವುದು. ಹೀಗಾಗಿ ಆ ನಂಬಿಕೆಯನ್ನ ಜಿಯೋಜಿತ್ ಗಳಿಸಿಕೊಂಡಿದೆ. ಜಿಯೋಜಿತ್ ಈ ಬ್ರಾಂಚ್ ಆಲ್ರೆಡಿ ಕೋರಮಂಗಲದಲ್ಲಿ ಇತ್ತು, ಬೇರೆ ಕಡೆ ಇತ್ತು. ಅಲ್ಲಿಂದ ಇಲ್ಲಿಗೆ ನಾವು ಶಿಫ್ಟ್ ಮಾಡಿದ್ವಿ, 5th ಬ್ಲಾಕ್. ಇದು ಆಲ್ರೆಡಿ ಆಲ್ಮೋಸ್ಟ್ ಸುಮಾರು ಒಂದು 20 ವರ್ಷದಿಂದ ಇದೆ ಈ ಬ್ರಾಂಚ್. ಅಂದ್ರೆ ಬೇರೆ ಕಡೆ ಸೋನಿವಾಲ್ ಜಂಕ್ಷನ್ ಸಿಗ್ನಲ್ ಹತ್ರ ಇತ್ತು, ಇದೇ ರೋಡಲ್ಲಿ ಬೇರೆ ಲಾಸ್ಟ್ ಇತ್ತು. ಜೊತೆಗೆ ಈಗ ಸದ್ಯಕ್ಕೆ ವಿಸಿಬಿಲಿಟಿ ಇಲ್ಲ ಅಂತ ಈ ಬ್ರಾಂಚನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಸೊ ನಮ್ಮ ಇದರಲ್ಲಿ ಈ ಪರ್ಟಿಕ್ಯುಲರ್ ಕಂಪನಿ ಬಂದು ಮತ್ತು ಈ ಬ್ರಾಂಚಲ್ಲಿ ಬಂದು ಆಲ್ಮೋಸ್ಟ್ 4,000 ಚಿಲ್ಲರೆ ಕ್ಲೈಂಟ್ಸ್ಗಳಿದ್ದಾರೆ. ಜೊತೆಗೆ ಎಲ್ಲ ಥರದ ಪ್ರಾಡಕ್ಟ್ಸನ್ನು ಅಂದರೆ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸಸ್ಸನ್ನು ಪ್ರೊವೈಡ್ ಮಾಡ್ತೀವಿ. ಹೂಡಿಕೆ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಕೊಡ್ತೀವಿ. ಜೊತೆಗೆ ಎಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಯಾವ ಥರ ಮಾಡಬೇಕು ಅವರವರ ರಿಸ್ಕ್ ಅನುಗುಣವಾಗಿ ನಾವು ಇದನ್ನು ಮಾಡ್ಕೊಳ್ತಾ ಬಂದೀವಿ. ಸತತವಾಗಿ ಒಂದು 20 ವರ್ಷದಿಂದ ಮಾಡ್ಕೊಳ್ತಾ ಬಂದೀವಿ. ಅಂದ್ರೆ ಜಿಯೋಜಿತ್ ಕಂಪ್ನಿ 38 ವರ್ಷ ಇವಾಗ. ಸೊ ಇದನ್ನ ಎಷ್ಟು ಟ್ರಸ್ಟ್ ಬರ್ತಿ ಜನ, ಎಷ್ಟು ಜನ ಇನ್ವೆಸ್ಟರ್ಸ್ ಇದ್ದಾರೆ, ಹೇಗೆ ಸರ್ ನಿಮ್ಮ ಹತ್ರ ಬಂದಂತ ಜನಗಳು ನಿಮ್ಮನ್ನ ಹೇಗೆ ನಂಬ್ತಾರೆ? ಜಿಯೋಜಿತ್ ಸಂಸ್ಥೆ ನಮ್ಮಲ್ಲಿ ನಮ್ಮದೇ ಆದಂತ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಅಂದ್ರೆ ಜಿಯೋಜಿತ್ ಶೇರ್ಸ್ ಅನ್ನ ಕೇರಳ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ, ಅಂದ್ರೆ ಗೌರ್ಮೆಂಟ್ ಸಂಸ್ಥೆ 22% ಸ್ಟೇಕ್ ಹೊಂದಿದೆ. ಜೊತೆಗೆ ರಾಕೇಶ್ ಜುಂಜುನ್ವಾಲಾ ಕೇಳಬಹುದು, ಅವರು ಈಗಿಲ್ಲ ಸದ್ಯಕ್ಕೆ, ಅವ್ರ ಹೆಂಡತಿ ಆದಂತಹ ಅವ್ರಿಗೆ ಈಗ 8% ಸ್ಟೇಕ್ ಉಳಿಸ್ಕೊಂಡಿದ್ದಾರೆ. ಜೊತೆಗೆ BNP Paribas ಅಂತ ಪ್ರಪಂಚದಲ್ಲಿ 3ನೇ ಬಿಗ್ಗೆಸ್ಟ್ ಬ್ಯಾಂಕ್ ಅಂತ ಹೇಳ್ಬೋದು, ಫ್ರೆಂಚ್ ಬ್ಯಾಂಕಿಂಗ್ ಫರ್ಮ್ ಅಂತ ಹೇಳ್ಬೋದು. ಅವರು ಕೂಡ ನಮ್ಮ ಕಂಪನಿಯಲ್ಲಿ ಸ್ಟೇಕ್ ಹೊಂದಿದ್ದಾರೆ. ಸೊ ನಾವು ಸತತವಾಗಿ 38 ವರ್ಷದಿಂದ ನಾವು ಈ ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೆಬಿ ರಿಜಿಸ್ಟರ್ಡ್ ಸಂಸ್ಥೆ. ಜೊತೆಗೆ ಎಲ್ಲ ಥರದ ಅಡ್ವೈಸರಿ ಸರ್ವಿಸಸ್ ಕೊಡ್ತಾ ಬಂದಿದ್ದೀವಿ. ನಮ್ಮ ಸಂಸ್ಥೆಯಿಂದಲೇ ಮೊದಲನೇದಾಗಿ ನಾವು ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇಂಡಿಯಾದಲ್ಲಿ ಯೂಸ್ ಮಾಡಿದ್ವಿ. ಸೊ ಎಲ್ಲ ಥರದ್ದು ಪ್ರತಿಯೊಂದು ರೆಗ್ಯುಲೇಟರ್ ಹೇಗೆ ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೆಟ್ ಮಾಡಿದ್ರು ಅದನ್ನು ಪಾಲಿಸ್ಕೊಂಡು ಕಂಪ್ಲೈನ್ಸ್ ಅಂತ ಹೇಳ್ತೀವಿ. ಸೊ ಯಾವ ಥರ ಅವ್ರು ಹೇಳಿದಾರೋ ಅದೇ ಥರ ಪಾಲಿಸ್ಕೊಂಡು ಬರ್ತಾ ಇರೋದ್ರಿಂದ ಸಂಸ್ಥೆ ಇದುವರೆಗೂ ಸುಮಾರು ಕಸ್ಟಮರ್ಸ್ ಅವ್ರಗಳಿಗೆ ವೆಲ್ತ್ ಅನ್ನು ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಯಾವುದೇ ಥರದ ನಮ್ಮ ಸಂಸ್ಥೆಯಲ್ಲಿರುವಂಥ ಬ್ರಾಂಚಸ್ ಆಗಲಿ ಅಥವಾ ನಮ್ಮ ಸಂಸ್ಥೆಯಲ್ಲಿರುವಂಥದ್ದು ಸರ್ವಿಸಸ್ ಆಗಲಿ ಇದುವರೆಗೂ ಯಾವುದೇ ರೀತಿಯ ಥರದ ಯಾವುದೇ ತೊಂದರೆ ಇಲ್ಲದೆ ಇದುವರೆಗೂ ನಡೆಸ್ಕೊಂಡು ಬಂದಿದ್ದೀವಿ 38 ವರ್ಷದಿಂದ. ಮತ್ತು ಲಾಭನೂ ಜನಗಳು ಕಂಡಿರೋದ್ರಿಂದಲೇ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ಬೇರೆ ಕಡೆ ಎಲ್ಲ. ಈಗ ಹೊಸದಾಗಿ ನಿಮ್ಮ ಜಿಯೋಜಿತಿಗೆ ಬಂದಿರೋಂಥ ಕ್ಲೈಂಟ್ಗಳಿಗೆ ನೀವು ಏನು ಸಲಹೆಗಳನ್ನ ಕೊಡ್ತೀರಾ? ಯಾವ ತರ ಇನ್ವೆಸ್ಟ್ ಮಾಡ್ತೀರಾ? ಅವ್ರ ಜೊತೆಗೆ ಎಲ್ಲಿವರೆಗೂ ನಿಲ್ತೀರಾ? ನಾನು ಯಾರೇ ಜಿಯೋಜಿತ್ ಕ್ಲೈಂಟ್ಸ್ ಬಂದರೂ ಕೂಡ ಫಸ್ಟ್ ಅವ್ರ ರಿಕ್ವೈರ್ಮೆಂಟ್ಸ್ ನಾವು ತಿಳ್ಕೊಳ್ತೀನಿ. ಯಾವ ಥರದ ರಿಕ್ವೈರ್ಮೆಂಟ್ಸ್ ಇದೆ, ಅವರು ಎಲ್ಲಿ ಅವ್ರದ್ದು ರಿಸ್ಕ್ ಅಪಿಟೈಟ್ ಹೇಗಿದೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಅವ್ರಿಗೆ ಹೇಗಿದೆ ಮಾಹಿತಿ, ಅದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲಿ ಮಾಡಬೇಕು ಅಂತ ಅವರಿಗೆ ಮಾಹಿತಿ ಇದೆಯಾ, ಅಥವಾ ರೂಕೀಸ್ ಅಂತೀವಿ ಅಂದರೆ ಮೊದಲನೇ ಸರಿ ಬರೋರು ಇರ್ತಾರೆ, ಅಥವಾ ಆಲ್ರೆಡಿ ಹೂಡಿಕೆ ಮಾಡಿ ಬಂದಿರೋರು ಇರ್ತಾರೆ, ಅಥವಾ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಗೊತ್ತಿರೋರು ಇರ್ತಾರೆ. ಸೊ ಅವ್ರನ್ನ ಫಸ್ಟ್ ಅನಲೈಸ್ ಮಾಡಿ ಎಲ್ಲಿ ಹೂಡಿಕೆ ಮಾಡಬೇಕು, ಯಾವ ಥರ ಹೂಡಿಕೆ ಮಾಡಬೇಕು, ಅವ್ರಿಗೆ ಗೊತ್ತಿದೆ, ಅವ್ರ ರಿಸ್ಕ್ ಅಪಿಟೈಟ್ ಹೇಗಿದೆ, ಅವ್ರ ಟೆನ್ಯೂರ್ ಆಫ್ ಇನ್ವೆಸ್ಟ್ಮೆಂಟ್ ಹೇಗಿದೆ,
ಅಂದರೆ ಎಷ್ಟು ವರ್ಷಕ್ಕೆ ಅವರು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದಾರೆ, ಅವ್ರ ಗೋಲ್ಸ್ ಏನಿದೆ, ಅಥವಾ ಒಂದು ಚಿಲ್ಡ್ರನ್ಸ್ ಎಜುಕೇಷನ್ ಇರ್ಬೋದು ಅಥವಾ ರಿಟೈರ್ಮೆಂಟ್ ಪ್ಲಾನಿಂಗ್ ಇರ್ಬೋದು, ಅವರ ರಿಕ್ವೈರ್ಮೆಂಟ್ಸ್ಗೆ ಅನುಗುಣವಾಗಿ ನಾವು ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನು ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಸೊ ರಿಸ್ಕ್ ಕಮ್ಮಿ ಇದ್ದವರು, ರಿಸ್ಕ್ ತೊಗೊಳಕ್ಕೆ ಕೆಪಾಸಿಟಿ ಇಲ್ಲದೆ ಇರೋರು ಎಲ್ಲಿ ಹೂಡಿಕೆ ಮಾಡ್ಬೋದು, ಈ ಫಿಕ್ಸ್ಡ್ ಇನ್ಕಮ್ ಪ್ಲಾನ್ಸ್ ಅಂತ ಇದೆ, ಅಥವಾ ಶೇರ್ ಮಾರ್ಕೆಟಲ್ಲಿ ಎಲ್ಲಿ ಹೂಡಿಕೆ ಮಾಡ್ಬೋದು, ಪ್ರತಿಯೊಂದನ್ನು ನಾವು ಅವರಿಗೆ ತಿಳಿಸ್ಕೊಡ್ತೀವಿ. ಮತ್ತು ಅವರಿಗೆ ಕೊನೆಯವರೆಗೂ ಅವ್ರು ಎಲ್ಲಿವರೆಗೂ ನಮ್ಮಲ್ಲಿ ಉಳಿತಾರೋ ಅವರಿಗೆ ಪ್ರತಿಯೊಂದು ನಾವು ಪೋರ್ಟ್ಫೋಲಿಯೋ ಪ್ರತಿಯೊಂದು ಅನಾಲಿಸಿಸ್ ಮಾಡೋದ್ರಿಂದ ಹಿಡಿದು ನಾವು ಅವರಿಗೆ ಸಹಾಯ ಮಾಡ್ತೀವಿ. ಅಂದರೆ ರೆಗ್ಯುಲರ್ ಆಗಿ ಅನಲೈಸ್ ಮಾಡಿ ಅವ್ರ ಪೋರ್ಟ್ಫೋಲಿಯೋನ ಯಾವ್ದು ಚೆನ್ನಾಗಿ ನಡೀತಾ ಇದೆ, ಯಾವ್ದು ಚೆನ್ನಾಗಿ ನಡೀತಾ ಇಲ್ಲ, ಯಾವುದನ್ನು ಚೇಂಜ್ ಮಾಡಬೇಕು, ಯಾವುದನ್ನು ಆಲ್ಟರ್ ಮಾಡ್ಕೋಬೇಕು, ರಿವ್ಯೂ ಮಾಡ್ತಾನೆ ಇರ್ತೀವಿ. ಸೊ ಆ ರಿವ್ಯೂ ಮಾಡೋ ಮುಖಾಂತರ ಅವ್ರಿಗೆ ಏನಾದ್ರು ಚೇಂಜಸ್ ಬೇಕಾದರೆ ಚೇಂಜಸ್ ಮಾಡಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥ ರಿಟರ್ನ್ಸ್ನ ನಾವು ಅವ್ರು ಪಡೀಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ನಾವು ಫಸ್ಟ್ ನಾವು ಕ್ಲೈಂಟ್ ರಿಕ್ವೈರ್ಮೆಂಟ್ ನೋಡ್ತೀವಿ. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ನೋಡ್ತೀವಿ, ಹೇಗೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನಿದೆ, ರಿಸ್ಕ್ ಅಪಿಟೈಟ್ ಹೇಗಿದೆ, ಅದಾದಮೇಲೆ ಅವ್ರಿಗೆ ಲಾಂಗ್ ಟರ್ಮ್ ನೋಡ್ತಿದ್ದಾರಾ, ಶಾರ್ಟ್ ಟರ್ಮ್ ನೋಡ್ತಿದ್ದಾರಾ, ಅದಾದಮೇಲೆ ಅವ್ರಿಗೆ ಈಗ ಫ್ಯೂಚರ್ ಫಿನಾನ್ಷಿಯಲ್ ಗೋಲ್ ಏನಾದರೂ ಇದೆಯಾ, ಈಗ ರಿಟೈರ್ಮೆಂಟ್ ಗೋಲ್ ಇದೆಯಾ, ಇಲ್ಲ ಚಿಲ್ಡ್ರನ್ಗೋಸ್ಕರ ಎಜುಕೇಷನ್ ಪ್ಲಾನ್, ಮ್ಯಾರೇಜ್ಗೋಸ್ಕರ. ಸೊ ದೇ ಕೆನ್ ಸ್ಟಾರ್ಟ್ ನಾವು ಇವಾಗಲೇ ಸ್ಟಾರ್ಟ್ ಮಾಡ್ತೀವಿ. ಅದಾದ ನಂತರ ಅವ್ರಿಗೆ ಈಗ ಲಂಸಮ್ ಮಾಡ್ತಾರೆ, ಇಲ್ಲ ಮಂತ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಎಲ್ಲದಕ್ಕೂ ಆಪ್ಷನ್ ಇದೆ ನಮ್ಮಲ್ಲಿ. ಸೊ ನಾನು ಇಂಟೆಂದಲ್ಲಿ ನಾನು ಬೆಂಗಳೂರು ಸಿಟಿ ನೋಡ್ತಿದ್ದೀನಿ. ಸೊ ಅದರಲ್ಲಿ 9 ಬ್ರಾಂಚ್ ಬರುತ್ತೆ, 7 ಕರ್ನಾಟಕದಲ್ಲಿದೆ, 2 ತಮಿಳ್ನಾಡಲ್ಲಿದೆ. ಸೊ ಎವ್ರಿ ಡೇ ಐ ಬಿ ಟ್ರಾವೆಲಿಂಗ್ ಅರೌಂಡ್. ನಂದು ರೂಲ್ ಅಂದರೆ ನನ್ನ ಹೆಸರು ಅಭಿಲಾಷ್ ಅಂತ, ನಂದು ಚಾನಲ್ ಸೇಲ್ಸ್ ಮ್ಯಾನೇಜರ್. ಅಂದರೆ ಡಿಸ್ಟ್ರಿಬ್ಯೂಷನ್ ಪ್ರಾಡಕ್ಟ್ಸ್ ನೋಡ್ಕೊತೀನಿ. ಡಿಸ್ಟ್ರಿಬ್ಯೂಷನ್ ಪ್ರಾಡಕ್ಟ್ಸ್ ಅಂದರೆ ಏನಂದರೆ ಮ್ಯೂಚುವಲ್ ಫಂಡು, ಇನ್ಶೂರೆನ್ಸು, ಬಾಂಡ್ಸು, ಈ ಥರ ಇನ್ವೆಸ್ಟ್ಮೆಂಟಲ್ಲಿ ನಾನು ಮಾಡ್ತೀನಿ. ಅದು ಬಿಟ್ಟರೆ ಆನ್ಲೈನ್, ಈಗ ಆನ್ಲೈನ್ ಅಂತ ಇವಾಗ ಪ್ಲಾಟ್ಫಾರ್ಮ್ಸ್ ಇರುತ್ತಲ್ಲ, ಪ್ಲಾಟ್ಫಾರ್ಮ್ಸ್ ಹೇಗೆ ಯೂಸ್ ಮಾಡೋದು, ಪ್ಲಾಟ್ಫಾರ್ಮಲ್ಲಿ ಕೆಲವರು ಗೊತ್ತಿರಲ್ಲ, ಹೊಸಬ್ರು ಇರ್ತಾರೆ. ಸೊ ಅವ್ರಿಗೋಸ್ಕರ ನಾವು ಡೆಮೋ ಕೊಡ್ತೀವಿ, ಹೇಗೆ ಯೂಸ್ ಮಾಡೋದು, ನಮ್ಮಲ್ಲಿ ಏನೇನು ಪ್ಲಾಟ್ಫಾರ್ಮ್ ಇದೆ. ನಮಗೆ ಮ್ಯೂಚುವಲ್ ಫಂಡಿಗೆ ಫಂಡ್ಸ್ ಜೀನಿ ಅಂತ ಇದೆ. ಸೊ ಅದೊಂದು ಪ್ಲಾಟ್ಫಾರ್ಮ್ ಆ್ಯಪ್ ಸ್ಟೋರ್ ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಕೋಬೋದು. ಅದು ಬಿಟ್ಟರೆ ನಮ್ಮಲ್ಲಿ ಏನಂತಾರೆ ಫ್ಲಿಪ್ ಅಂತ ಇದೆ. ಸೊ ಫ್ಲಿಪ್ಪಲ್ಲೂ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಒಂದೊಂದು ಪ್ಲಾಟ್ಫಾರ್ಮ್ ಒಂದೊಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟಿಗೋಸ್ಕರ ಡಿಸೈನ್ ಮಾಡಿದ್ದಾರೆ. ಜನರ ನಂಬಿಕೆ ಗಳಿಸಿರುವ ಕಾರಣದಿಂದಾನೇ ಜಿಯೋಜಿತ್ ಸಂಸ್ಥೆ ದಿನದಿಂದ ದಿನಕ್ಕೆ ಬೆಳೆಯುತ್ತಾನೇ ಇದೆ. ಪ್ರಸ್ತುತ 37 ಬ್ರಾಂಚ್ಗಳನ್ನ ಹೊಂದಿದೆ, 29 ಫ್ರಾಂಚೈಸಿಗಳನ್ನ ಹೊಂದಿದೆ. ಈಗಲೂ ಫ್ರಾಂಚೈಸಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಕೋರಮಂಗಲದಲ್ಲಿ ಹೊಸದಾಗಿ ಬ್ರಾಂಚ್ ಒಂದನ್ನ ಮತ್ತೆ ರಿಓಪನ್ ಮಾಡಿದ್ದಾರೆ. ಕೋರಮಂಗಲದಲ್ಲಿಯೇ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಜನರಿಂದ ಕೂಡ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಹೀಗಾಗಿ ಜನರಿಗೆ ಸಂಪರ್ಕ ಸಾಧಿಸುವುದಕ್ಕೆ ಸುಲಭವಾಗುವಂತ ಮಾರ್ಗದಲ್ಲಿ ಈಗ ಮತ್ತೆ ಜಿಯೋಜಿತ್ ಕಂಪನಿ ರೀಲಾಂಚ್ ಆಗಿದೆ. Yeah, hi. Very good morning. It's a pleasure and privilege for us in Geojit to keep this day as a very remarkable day. It's a glorious moment for us to announce that we have started off our smart branch in Koramangala. Geojit, as we moved closer to the 38th year of our existence in the industry, helping customers to create wealth and protect wealth. Karnataka, we position almost 25 years in the industry. We've been growing. We've been significantly growing in the country, helping all investors right from the north, the south, the west, and the east, and we spread across. As we speak today, we hold more than 500 offices. We serve close to 15 lakh odd customers, and we manage around 1.2 lakh odd crores of investments of our investors. Geojit has been a landscape in terms of a financial advisory system in the country. We've been a one-stop solution for all our investors, right from the demat accounts to the trading for the investments, from the mutual funds, from the insurance, the portfolio management services, the AIFs. We today cover all the financial solutions under one roof. And our agenda, the motto of Geojit, is only one: to help customers to create wealth and protect wealth. And we've been growing with our investors, helping them to grow their assets, their investments, their wealth creation. And Geojit, as we speak, has been servicing the clients with experience and expertise across the board.
So we are finding this industry is in a new beginning. We believe that this will multiply its investors population in the country, and we believe there is a tremendous amount of scope in adding valued customer or helping our valued customers to create wealth. So on this note, it's a proud moment for us in Karnataka, for us in Bangalore, in Koramangala, that we started our office at the heart of the city, and we are committed, we were committed, and we will be committed to help our customers in creating wealth and of course in protecting their wealth. So this is what I wanted to speak to you on this media. Let me thank our chief guest, our well wishers, our customers, my colleagues across the board, and of course the media partners who've been part of this very memorable occasion of the inauguration. Thank you very much. ಕೋರಮಂಗಲದಲ್ಲೇ 20 ವರ್ಷಗಳಿಂದ ಈ ಜಿಯೋಜಿತ್ ಕಂಪನಿ ವರ್ಕ್ ಮಾಡ್ತಾ ಇದೆ. ಈಗ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ನೋಡಿದ್ರಲ್ಲ, ಸಾಕಷ್ಟು ಏನಂದ್ರೆ ಈ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಸಿಗುವಂತಹ ಸಲಹೆ ಸೂಚನೆಗಳನ್ನ ನೋಡಿದೀರಾ. ಇದು ಸಾಕಷ್ಟು ನಿಮಗೆ ಲಾಭವಾಗುವಂತಹ ಕಂಪನಿ ಆಗಿದೆ. ಸೊ ಈ ಬ್ರಾಂಚ್ಗಳು ಕೂಡ ಸಾಕಷ್ಟು ಇದಾವೆ. ಕರ್ನಾಟಕದಾದ್ಯಂತ ಫ್ರಾಂಚೈಸಿ ಇದೆ, ಬ್ರಾಂಚಸ್ ಗಳಿದಾವೆ. ಸೊ ನಾವು ಕೂಡ ಆನ್ಲೈನ್ ಅಲ್ಲಿ ಅಂದ್ರೆ ಶೇರ್ ಮಾರ್ಕೆಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಜಿಯೋಜಿತ್ ಕಂಪನಿಯನ್ನ ನಂಬಬಹುದಾಗಿದೆ.